ಥೈರಾಯ್ಡು, PCOD ಮತ್ತು PCOS ಇವೆಲ್ಲ ಒಂದೇ ಕಾರಣದಿಂದ ಬರುತ್ತೆ ಆಲ್ಮೋಸ್ಟ್. ಓಕೆ, ಯಾವ್ದು ಅಂತ ಅಂದರೆ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್. ಈಗೆಲ್ಲ ನೀವು ಊಟದಲ್ಲಿ ಮೈದಾ ಜಾಸ್ತಿ ತಿಂತಾ ಇದ್ದೀರಾ, ರಿಫೈನ್ಡ್ ಶುಗರ್ ತಿಂತಾ ಇದ್ದೀರಾ, ಇದೇನು ಮಾಡುತ್ತೆ ನಿಮ್ಮ ಬಾಡಿಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ನ ಕ್ರಿಯೇಟ್ ಮಾಡುತ್ತೆ. ಈ ಇನ್ಸುಲಿನ್ ರೆಸಿಸ್ಟೆನ್ಸಿಂದ ನಿಮ್ಮ ಬಾಡಿಲಿ ಆಂಡ್ರೋಜನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಇದರಿಂದ ಟೆಸ್ಟೋಸ್ಟೆರಾನ್ ಲೆವೆಲ್ ಜಾಸ್ತಿ ಆಗುತ್ತೆ. ಟೆಸ್ಟೋಸ್ಟೆರಾನ್ ಏನಾದ್ರು ಜಾಸ್ತಿ ಆದರೆ ಮೊಡವೆ ಬರೋದಾಗಿರ್ಬೋದು, ಕೂದಲು ತರೋದಾಗಿರ್ಬೋದು, ಈ ಥರ ಸಮಸ್ಯೆ ಹೆಣ್ಮಕ್ಳಲ್ಲಿ ಕಾಣಸಿಗುತ್ತೆ. ಓಕೆ, ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ನ ಕಮ್ಮಿ ಮಾಡ್ಕೋಬೇಕು. ಏನು ಮಾಡಬೇಕು? ಈ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ತಿನ್ನಬೇಕು. ಎರಡನೇದು ಈಸ್ಟ್ರೋಜನ್ ಡಾಮಿನೆನ್ಸ್ ಆಗೋಕ್ಕೆ ಮೇನ್ ಕಾರಣ ಸ್ಟ್ರೆಸ್ಸು. ಓಕೆ, ಈ ಸ್ಟ್ರೆಸ್ ತೊಗೋತೀರಾ, ಫ್ಯಾಮಿಲಿ ಸ್ಟ್ರೆಸ್ ಆಗಿರ್ಬೋದು, ಕೆಲಸ ಸ್ಟ್ರೆಸ್ ಆಗಿರ್ಬೋದು, ಇದನ್ನ ಸ್ಟ್ರೆಸ್ ಏನು ಮಾಡ್ತು ನಿಮ್ಮ ಬಾಡಿಲಿ ಕಾರ್ಟಿಸೋಲ್ ಲೆವೆಲ್ ಜಾಸ್ತಿ ಮಾಡ್ತು. ಕಾರ್ಟಿಸೋಲ್ ಏನು ಮಾಡುತ್ತೆ? ಈಸ್ಟ್ರೋಜನ್ ಡಾಮಿನೆನ್ಸ್ ಮಾಡುತ್ತೆ. ಈ ಈಸ್ಟ್ರೋಜನ್ ಡಾಮಿನೆನ್ಸ್ ಆದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ನಿಮ್ಮ ಬಾಡಿಲಿ T3 T4 ಪ್ರೊಡಕ್ಷನ್ ಸರಿಯಾಗಲ್ಲ, ಇದರಿಂದ ಥೈರಾಯ್ಡ್ ಆಗುತ್ತೆ. ಈಸ್ಟ್ರೋಜನ್ ಡಾಮಿನೆನ್ಸ್ ಆದರೆ ನಿಮ್ಮ ಬಾಡಿಲಿ ಓವರಿಯನ್ ಫಾಲಿಕಲ್ಸ್ ಇರುತ್ತೆ, ಇದ್ರ ಮೆಚುರೇಷನ್ ಸರಿಯಾಗಲ್ಲ, ಇದರಿಂದ ಆಗುತ್ತೆ PCOD ಮತ್ತು PCOS. ಒಂದು ಸ್ಟ್ರೆಸ್ನ ಕಮ್ಮಿ ಮಾಡಬೇಕು. ಎರಡು ಲಿವರ್, ಇದ್ರ ಹೆಲ್ತ್ನ ಚೆನ್ನಾಗಿ ಇಟ್ಕೋಬೇಕು. ಮತ್ತು ಮೂರನೇದು ನಿಮ್ಮ ಗಟ್ ಹೆಲ್ತ್. ಈಗ ಏನಾದ್ರು ನಿಮ್ಮ ಹೊಟ್ಟೆ ಸರಿ ಇಲ್ಲ ಅಂತ ಮತ್ತೆ ನಿಮ್ಮ ಬಾಡಿಲಿ ಈಸ್ಟ್ರೋಜನ್ ಜಾಸ್ತಿ ಆಗುತ್ತೆ. ಈಸ್ಟ್ರೋಜನ್ ಜಾಸ್ತಿ ಆದರೆ ಈಸ್ಟ್ರೋಜನ್ ಡಾಮಿನೆನ್ಸ್ ಆದರೆ ಥೈರಾಯ್ಡ್ ಮತ್ತು PCOD PCOS ಅಂತ ಪ್ರಾಬ್ಲಮ್ಸ್ಗಳು. ಮತ್ತು ಥೈರಾಯ್ಡು PCOD PCOS ಇರೋರು 7 ಅವರ್ ಕಂಪಲ್ಸರಿ ನಿದ್ದೆ ಮಾಡಬೇಕು. ಈಗ 7 ಅವರ್ ನಿದ್ದೆ ಆಗಿಲ್ಲ ಅಂತಂದರೆ ನಿಮ್ಮ ಬಾಡಿಲಿ ಕಾರ್ಟಿಸೋಲ್ ಲೆವೆಲ್ ಜಾಸ್ತಿ ಏನಿದೆ ಅದು ಕಮ್ಮಿ ಆಗಿಲ್ಲ ಅಂದರೆ ಮತ್ತೆ ಇನ್ಸುಲಿನ್ ಡಾಮಿನೆನ್ಸ್. ಮತ್ತು ಡೈಲಿ ಎಕ್ಸಸೈಸು. ನಿಮಗೆ ಥೈರಾಯ್ಡ್ ಇದ್ದರೆ ಥೈರಾಯ್ಡ್ ರಿಲೇಟೆಡ್ ಆಸನಸ್ ಹಾಕಿದ್ದೀನಿ. ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದರೆ ಅಂದರೆ ನೀವು ಜಿಮ್ ಹೋಗ್ಬೋದು, ಯೋಗ ಮಾಡ್ಬೋದು. ಅದಕ್ಕೋಸ್ಕರ ವಿಡಿಯೋ ಹಾಕಿದ್ದೀನಿ, ಅದನ್ನು ನೋಡ್ಕೊಂಡು ಫಾಲೋ ಮಾಡ್ಕೊಳ್ಳಿ. ಮತ್ತು ಡಯಟ್ ಬೇಕಾದರೆ ಅದನ್ನು ನಾನು ಕಳಿಸ್ಕೊಡ್ತೀನಿ. ನಿಮ್ಮ ಊಟದಲ್ಲಿ ಐರನ್, ಜಿಂಕ್, ಸೆಲೆನಿಯಮ್, ಅಯೋಡಿನ್ ಇವೆಲ್ಲ ಸರಿ ಇದ್ರೆ ಮಾತ್ರ ಈ ಥೈರಾಯ್ಡ್ ಪ್ರೊಡಕ್ಷನ್ ಆಗಿರ್ಬೋದು, ಈಸ್ಟ್ರೋಜನ್ ಡಾಮಿನೆನ್ಸ್ ಇರ್ಬೋದು, ಇವೆಲ್ಲ ಸರಿ ಇದ್ರೆ ಮಾತ್ರ ನಿಮ್ಮ ಬಾಡಿಲಿ ಮೆಟಬಾಲಿಸಮ್ ಆಗಿರ್ಬೋದು, ಹಾರ್ಮೋನಲ್ ಬ್ಯಾಲೆನ್ಸ್ ಇರೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಇಲ್ಲ ಅಂತಂದರೆ ಇಲ್ಲ. ಸೊ ನಿಮ್ಮ PCOD PCOS ಕಮ್ಮಿ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿ ನಿದ್ದೆ ಮಾಡಬೇಕು, ಸರಿಯಾದ ಊಟ ಮಾಡಬೇಕು, ಮತ್ತು ಸರಿಯಾದ ಲೈಫ್ ಸ್ಟೈಲ್ ಫಾಲೋ ಮಾಡಬೇಕು, ಮತ್ತು ಸ್ಲೀಪ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಸ್ಟ್ರೆಸ್ ಲೆವೆಲ್ನ ಮ್ಯಾನೇಜ್ ಮಾಡ್ಕೊಳ್ಳಿ. ಇದಿಷ್ಟು ಸಾಕಾಗುತ್ತೆ. ನಿಮಗೆ ಡಯಟ್ ಬೇಕಂದರೆ ನೀವು ನನ್ನ ಸಂಪರ್ಕ ಮಾಡ್ಬೋದು, ನಾನು ನಿಮಗೆ ಅದನ್ನು ಒದಗಿಸ್ತೀನಿ. ಇದರ ಅವಶ್ಯಕತೆ ಇರೋ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.